ಗುರುವಾರ ಮಧ್ಯಾಹ್ನ ಸುಮಾರು 3 ಗಂಟೆ ಸಮಯದಲ್ಲಿ ಬಾಗೇಪಲ್ಲಿ ಜೂನಿಯರ್ ಕಾಲೇಜು ಎದುರಿನ ಮುಖ್ಯ ರಸ್ತೆಯಲ್ಲಿ ಒಂದು ಗುಂಪು ನಡೆದುಕೊಂಡು ಹೋಗುತ್ತಿದ್ದಾಗ ಆಟೋದಲ್ಲಿ ಬಂದ ಮತ್ತೊಂದು ತಂಡ ವಾಗ್ವಾದಕ್ಕೆ ಇಳಿದಿದೆ. ನೋಡುತ್ತಿದ್ದಂತೆಯೇ ಮೊದಲು ಕೈಗಳಲ್ಲಿ ಹೊಡೆದಾಡಿಕೊಂಡು ನಂತರ ಹೊಡೆದಾಟಕ್ಕೆ ರಾಡ್ ಬಳಸಿದ್ದಾರೆ. ಒಬ್ಬ ಯುವಕನನ್ನ 5-6 ಮಂದಿ ಅಟ್ಟಾಡಿಸಿಕೊಂಡು ಹೋಗಿ ಹೊಡೆದು ಹಲ್ಲೆ ನಡೆಸಿದ್ದಾರೆ. ಹಠಾತ್ ಆಗಿ ನಡೆದ ಈ ಘಟನೆಯಿಂದ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಈ ಘಟನೆ ನೈಜವೋ ಅಥವಾ ಸಿನಿಮಾದಲ್ಲಿ ನೋಡುತ್ತಿದ್ದೇವೆಯೋ ಎಂಬ ಅನುಮಾನವೂ ಮೂಡಿಬಂದಿತ್ತು. ರಾಡ್ ಬಳಸಿ ಹಲ್ಲೆ ಮಾಡುವ ಹಂತಕ್ಕೆ ತಲುಪುತ್ತಿದ್ದಂತೆ ಮೊದಲು ಸ್ಥಳಕ್ಕೆ ಹೋಮ್ ಗಾರ್ಡ್ ಆಗಮಿಸಿ ಗುಂಪನ್ನ ಚದುರಿಸಿದ್ರು. ಈ ಹಂತದಲ್ಲಿ ಕೂದಲೆಳೆ ಅಂತರದಲ್ಲಿ ಬೀಸಿದ ರಾಡ್ ಹೋಮ್ ಗಾರ್ಡ್ಗೆ ತಪ್ಪಿ ಹೋಯಿತು. ಆದರೂ ಬಿಡದ ಹೋಮ್ ಗಾರ್ಡ್ ಗುಂಪನ್ನ ಅಟ್ಟಿಸಿಕೊಂಡು ಹೋಗಿ ಗಲಾಟೆ ತಪ್ಪಿಸಿದ್ದಾರೆ. ನಿನ್ನೆ ಯಾಕೆ ಹೊಡೆದ್ರು? ಸುಮ್ಮನೆ ಯಾಕೆ ಹೊಡಿತಾರೆ? ಆ ಹಂತದಲ್ಲಿಯೇ ಪೊಲೀಸ್ ಪೇದೆ ಧನಂಜಯ ಎಂಬುವರು ಆಕ್ರೋಶಭರಿತ ಜನರನ್ನ ಸಮಾಧಾನಪಡಿಸಿ ಹಲ್ಲೆಗೊಳಗಾದವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ನೀಡುವಂತೆ ಆಟೋದಲ್ಲಿ ಕಳುಹಿಸಿದರಲ್ಲದೆ ಸ್ಥಳದಲ್ಲಿ ನೆರೆದಿದ್ದ ದೊಡ್ಡ ಮಟ್ಟದ ಜನರನ್ನ ಅಲ್ಲಿಂದ ಕಳುಹಿಸುವಲ್ಲಿ ಯಶಸ್ವಿಯಾದರು. ಪುಡಿ ರೌಡಿಗಳಂತೆ ನಡೆದ ಯುವಕರ ಬಡಿದಾಟಕ್ಕೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲವಾದರೂ ಒಂದು ಗುಂಪು ಯುವತಿಯ ವಿಚಾರದಲ್ಲಿ ರಾತ್ರಿ ಹಲ್ಲೆ ನಡೆಸಿದ್ದು, ಅದಕ್ಕೆ ಸೇಡು ತೀರಿಸಿಕೊಳ್ಳಲು ಮತ್ತೊಂದು ಗುಂಪು ಇಂದು ಮುಖ್ಯ ರಸ್ತೆಯಲ್ಲಿ ದಾಳಿ ನಡೆಸಿತ್ತು ಎಂದು ತಿಳಿದು ಬಂದಿದೆ. ಕಾರಣ ಏನೇ ಆದರೂ ಬೀಡಿ ರೌಡಿಗಳಂತೆ ಕಾಳಗದಲ್ಲಿ ತೊಡಗಿದ್ದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.